ಡಿಗ್ರಿ ಮುಗಿದ ನಂತರ ಸ್ನೇಹಿತರೆಲ್ಲರೂ ಹೆಸರಿಗೆ ಮಾತ್ರ ಸ್ನೇಹಿತರಾದರು. ಎಲ್ಲರೂ ತಮ್ಮ ವೈಯಕ್ತಿಕ ಜೀವನವನ್ನು ಇತ್ಯರ್ಥಪಡಿಸುವಲ್ಲಿ ನಿರತರಾಗಿದ್ದರು. ಆದರೆ ಸಂದೀಪನಿಗೆ ಮಾತ್ರ ಅವಳ ಚಿಂತೆಯಾಗಿತ್ತು. ಅವನ ದೊಡ್ಡ ಕಾಳಜಿ ಏನೆಂದರೆ ಅವಳು ಹೇಗಿದ್ದಾಳೆ, ಅವಳು ಏನು ಮಾಡುತ್ತಿದ್ದಾಳೆ. ಕಾಲೇಜಿನಲ್ಲಿ ಓದುತ್ತಿದ್ದಾಗಲೂ ಅವಳ ಬಗ್ಗೆಯೇ ಚಿಂತೆ. ಅವನು ಇನ್ನೂ ಅವಳ ಬಗ್ಗೆ ಚಿಂತೆ ಮಾಡುತ್ತಿದ್ದಾನೆ. ಅವಳ ಪ್ರತಿ ಮಾತಿನಿಂದ ಅವನು ಪ್ರಭಾವಿತನಾದನು. ಅವಳ ಸುಂದರ ಸೌಂದರ್ಯದ ಬಗ್ಗೆ ಅವನು ಹುಚ್ಚನಾಗಿದ್ದನು. ಅವನು ಯಾವಾಗಲೂ ಅವಳಿಗಾಗಿ ಹಂಬಲಿಸುತ್ತಿದ್ದನು. ಅವನು ಯಾವಾಗಲೂ ಅವಳೊಂದಿಗೆ ಸಮಯ ಕಳೆಯುವ ಬಗ್ಗೆ ಯೋಚಿಸುತ್ತಿದ್ದನು ಮತ್ತು ಅವಳ ಬಗ್ಗೆ ನೀಲಿ ಕನಸುಗಳನ್ನು ಹೊಂದಿದ್ದನು. ಕಾಲೇಜಿನಲ್ಲಿ ಅವಳ ಗಮನ ಸೆಳೆಯಲು ಹಲವಾರು ಸರ್ಕಸ್ ಮಾಡಿ ತನ್ನನ್ನು ತಾನೇ ತಮಾಷೆ ಮಾಡುತ್ತಿದ್ದ. ಯಾರು ಏನೇ ಹೇಳಿದರೂ ಸಂದೀಪನಿಗೆ ಅದು ಲೆಕ್ಕಕ್ಕಿಲ್ಲ. ಆ ಹುಡುಗಿ ಮಾತ್ರ ಅವನಿಗೆ ಮುಖ್ಯವಾಗಿತ್ತು. ಅವನು ಅವಳ ಪ್ರೀತಿಯನ್ನು ಬಯಸಿದನು. ಹಾಗಾಗಿ ಸ್ನೇಹದ ಮುಖವಾಡ ಧರಿಸಿ ಆಕೆಗೆ ಹತ್ತಿರವಾಗಲು ಯತ್ನಿಸಿದ. ಆದರೆ ಅವನ ಹುಚ್ಚು ಪ್ರಯತ್ನಗಳು ಫಲ ನೀಡಲಿಲ್ಲ. ನಂತರ ಅವನು ದುಃಖಿತನಾದನು ಮತ್ತು ಇತರ ಹುಡುಗಿಯರನ್ನು ಮೆಚ್ಚಿಸಲು ಹೊಸ ಪ್ರಯತ್ನಗಳನ್ನು ಮಾಡಿದನು. ಇತರ ಹುಡುಗಿಯರು ಅವನ ಬಲೆಗೆ ಬೀಳಲಿಲ್ಲ. ಆದರೆ ಅವನ ಹುಡುಗಿಯೇ ಅವನ ಬಲೆಗೆ ಬಿದ್ದಳು. ಬೇರೆ ಹುಡುಗಿಯರಿಲ್ಲದ ಕಾರಣ ಸಂದೀಪನ ಬಲೆಯಲ್ಲಿ ಸಿಕ್ಕಿಬಿದ್ದಿದ್ದಾಳೆ. ಅವಳ ತರಗತಿಯಲ್ಲಿ ಅವಳು ಒಬ್ಬಳೇ ಹುಡುಗಿ. ಕಾಲೇಜಿನಲ್ಲೆಲ್ಲ ಅವಳು ನಗುವಿನ ಸದ್ದು ಕೇಳಿಸುತ್ತಿತ್ತು. ಅವಳು ನಾಚಿಕೆಯಿಂದ ನಡೆಯುತ್ತಿದ್ದಾಗ ಅವಳ ಕಾಲುಂಗುರಗಳ ಸದ್ದು ಸಡಗರ ಹೃದಯದಲ್ಲಿ ಪ್ರತಿಧ್ವನಿಸಿತು. ಅಂತಹ ರೂಪಸಿ ಸಂದೀಪ್ ಸ್ನೇಹದ ಜಾಲದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಳು. ಅದರ ಹಿಂದೆ ಪ್ರೀತಿಯ ಮುಸುಕು ಇತ್ತು. 2 ವರ್ಷಗಳಿಂದ ಗೆಳತಿ ಇಲ್ಲದ ಕಾರಣ ಸಂದೀಪನ ಕಾಲೇಜು ಜೀವನ ವನವಾಸದಂತೆ ಸಾಗುತ್ತಿತ್ತು. ಕೊನೆಗೆ ಸಂದೀಪನ ವನವಾಸ ಬೇರೆ ಹುಡುಗಿಯರ ಕಾಮಕ್ಕೆ ಸಿಲುಕಿ ಸಂದೀಪನ ಬಲೆಗೆ ಬಿದ್ದ ಹುಡುಗಿಯೊಂದಿಗೆ ಅಂತ್ಯವಾಯಿತು. ಅವಳಂತಹ ಸುಂದರ ಹುಡುಗಿ ನನ್ನ ಗೆಳತಿ. ಇದರಿಂದ ಹೆಮ್ಮೆ ಪಡುತ್ತಾ ಬೇರೆ ಹುಡುಗರ ಹೊಟ್ಟೆಗೆ ಬೆಂಕಿ ಹಾಕಲು ಅವಳೊಂದಿಗೆ ತುಂಬ ಹತ್ತಿರವಾಗತೊಡಗಿದ. ಇಬ್ಬರೂ ಒಂದೇ ಗ್ರಾಮದವರು. ಒಂದೇ ಬಸ್ಸಿನಲ್ಲಿ ಪ್ರಯಾಣಿಸುವಾಗ ಇಬ್ಬರೂ ಹತ್ತಿರವಾದರು. ಸಮಯ ಕಳೆದಂತೆ ಹುಡುಗಿ ಸಂದೀಪ್ಗೆ ಸಾಕಷ್ಟು ಸ್ವಾತಂತ್ರ್ಯ ಕೊಟ್ಟಳು. ಹೀಗಾಗಿ ಮೊನ್ನೆ ಕೈ ಕುಲುಕಲು ಹೆದರುತ್ತಿದ್ದ ಸಂದೀಪ್ ಈಗ ಅನುಮತಿ ಇಲ್ಲದೆ ಕೆನ್ನೆ ಕಚ್ಚುವ ಸಾಹಸ ಮಾಡತೊಡಗಿದ. ಅವಕಾಶ ಸಿಕ್ಕಾಗಲೆಲ್ಲ ಕೆನ್ನೆ ಕಚ್ಚಿ ಅವಳ ಪ್ರತಿಕ್ರಿಯೆಗಾಗಿ ಕಾಯುತ್ತಿದ್ದ. ಆ ಹುಡುಗಿ ಸಂದೀಪನನ್ನು ತುಂಬ ನಂಬಿದ್ದಳು. ಅದಕ್ಕೆ ಅವನ ತಮಾಷೆಯನ್ನು ಅಲ್ಲಗಳೆಯುವ ಧೈರ್ಯ ಅವಳಿಗಿರಲಿಲ್ಲ. ಒಂದು ದಿನ ಇಬ್ಬರು ಕಾಲೇಜಿಗೆ ಬಂಕ್ ಮಾಡಿ ಹತ್ತಿರದ ವಲಸಿಗರ ತಾಣಕ್ಕೆ ಹೋದರು. ಸಿಕ್ಕ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡ ಸಂದೀಪ್ ಮತ್ತೆ ಗೆಳತಿಯ ಕೆನ್ನೆ ಕಚ್ಚಿದ್ದಾನೆ. ಅನುಮತಿ ಇಲ್ಲದೆ ಅವನ ಚುಂಬನವನ್ನು ವಿರೋಧಿಸುವ ಧೈರ್ಯ ಅವಳಿಗೆ ಇರಲಿಲ್ಲ. ಅವಳು ಕಣ್ಣು ಮುಚ್ಚಿ ಮೌನವಾಗಿ ಅವನಿಗೆ ಸಹಾಯ ಮಾಡಿದಳು. ಸಂದೀಪನಿಗೂ 4 ಮುತ್ತು ದಾಟುವ ಧೈರ್ಯ ಇರಲಿಲ್ಲ. ಸಂಜೆಯ ಹೊತ್ತಿಗೆ ಅವರ ಪ್ರೇಮ ಪಾಪವೆಲ್ಲವೂ ಚುಂಬನದಲ್ಲಿ ಕೊನೆಗೊಂಡಿತು. ಸಂದೀಪನ ರಹಸ್ಯ ಪ್ರೀತಿ ಅವನ ನಕಲಿ ಸ್ನೇಹದಲ್ಲಿ ಬಹಿರಂಗಗೊಳ್ಳಲು ಪ್ರಾರಂಭಿಸಿತು. ಅವನು ಯಾವಾಗ ಕರೆದರೂ ಬರಲು ಸಿದ್ಧಳಾಗಿದ್ದಳು. ಸಂದೀಪ್ನ ಲವ್ ಮೇಕಿಂಗ್, ಚುಂಬನ ಇತ್ಯಾದಿಗಳನ್ನು ಸಂಪೂರ್ಣವಾಗಿ ಬೆಂಬಲಿಸಿದಳು. ಆದರೆ ಆಕೆಯ ಕುಟುಂಬಸ್ಥರು ಮದುವೆಯ ಬಂಧನದಿಂದ ಆಕೆಯ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ಕಿತ್ತುಕೊಂಡರು. ಸಂದೀಪನನ್ನು ಕೊನೆಯ ಬಾರಿಗೆ ಏಕಾಂತ ಸ್ಥಳದಲ್ಲಿ ಭೇಟಿಯಾಗಿ ಸ್ನೇಹವನ್ನು ಕೊನೆಗೊಳಿಸಿದಳು. ಮದುವೆಯಾಗಿ ಗಂಡನ ಮನೆಗೆ ಹೋದ ಮೇಲೆ ಸಂದೀಪನಿಗೆ ಆ ದಿನ ಏಕಾಂಗಿಯಾಗಿ ಕಂಡುಬಂದು ಏನೂ ಮಾತನಾಡದೆ ಅಪ್ಪಿಕೊಂಡು ಕೆನ್ನೆ ಕಚ್ಚಿಕೊಂಡು ಹಿಂದಿರುಗಿ ನೋಡದೆ ಅಳತೊಡಗಿದ. ಕೊನೆಯ ಬಾರಿಗೆ ತನ್ನ ಪ್ರಿಯತಮೆಯನ್ನು ಚುಂಬಿಸಿದ ಸಂದೀಪನ ಕೆನ್ನೆಗಳ ಮೇಲೆ ಈಗ ಕಣ್ಣೀರಿನ ಹನಿಗಳು ಹರಿಯುತ್ತಿದ್ದವು. ಅವನ ಮುಂದೆ ತನ್ನನ್ನು ತಾನು ವ್ಯಕ್ತಪಡಿಸುವ ಮೂಲಕ ಅವಳು ಬೇರೆಯವರ ಆಸ್ತಿಯಾಗಿದ್ದಳು. ಸಂದೀಪ್ ತನ್ನ ಪ್ರೀತಿಯ ಬಗ್ಗೆ ಯೋಚಿಸುತ್ತಿದ್ದ. ಅಷ್ಟರಲ್ಲಿ ಅವನು ಅಳುತ್ತಾ ಕಿರುಚುತ್ತಾ 2-3 ತಿಂಗಳ ಕಾಲ ತನ್ನ ನೆನಪಿನಂಗಳದಲ್ಲಿ ಅವಳನ್ನು ಕೆಣಕಿದನು. ಆದರೆ ಅವನು ಅವಳನ್ನು ಮತ್ತು ಅವಳ ಸಿಹಿ ನೆನಪುಗಳನ್ನು ಮರೆಯಲು ಸಾಧ್ಯವಾಗಲಿಲ್ಲ. ಅವಳು ಕೊಟ್ಟ ಕೊನೆಯ ಮುತ್ತನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತಾ ಅವಳ ನೀಲಿ ಕನಸುಗಳಿಗೆ ದಾಸನಾದ. ಸಂದೀಪನಿಗೆ ಅವಳನ್ನು ಮತ್ತೆ ಮತ್ತೆ ನೋಡುವ ಆಸೆ ಇತ್ತು. ಆದರೆ ಅವಳು ನನ್ನನ್ನು ನೋಡಿದ ನಂತರ ಹೇಗೆ ಪ್ರತಿಕ್ರಿಯಿಸುತ್ತಾಳೆ ಎಂದು ಹೆದರುತ್ತಿದ್ದನು.
ಹೇಗೋ ಪದವಿ ಮುಗಿಸಿ ಮುಂದೆ ಓದುವ ನೆಪದಲ್ಲಿ ತನ್ನ ಹಳೆಯ ಪ್ರೇಮಿಯ ಹಳ್ಳಿಗೆ ಹೋದ. ಅವರ ಪ್ರೀತಿಯ ಹಳ್ಳಿ ಚಿಕ್ಕ ಹಳ್ಳಿಯಾಗಿರಲಿಲ್ಲ. ಅದೊಂದು ದೊಡ್ಡ ನಗರವಾಗಿತ್ತು. ಸಾಕಷ್ಟು ಪ್ರಯತ್ನಗಳ ನಂತರ ಸಂದೀಪ್ ಅಂತಿಮವಾಗಿ ಆ ನಗರದಲ್ಲಿ ತನ್ನ ಪ್ರೀತಿಯ ಮನೆಯನ್ನು ಕೊಂಡುಕೊಂಡನು ಮತ್ತು ಅವಳ ಮನೆಯ ಎದುರಿನ ಬಾಡಿಗೆ ಮನೆಯಲ್ಲಿ ವಾಸಿಸಲು ಪ್ರಾರಂಭಿಸಿದನು. ಸಂದೀಪ್ ತನ್ನ ಪ್ರಿಯತಮೆಯನ್ನು ಮೊದಲ ಬಾರಿಗೆ ಸೀರೆಯಲ್ಲಿ ನೋಡಿದಾಗ ಅವನು ತನ್ನನ್ನು ಕಳೆದುಕೊಂಡನು. ಅವಳು ಈಗ ಕಾಲೇಜಿನಲ್ಲಿ ಇರುವುದಕ್ಕಿಂತ ಸುಂದರವಾಗಿ ಕಾಣುತ್ತಿದ್ದಳು. ಅವಳ ಬೆರಗುಗೊಳಿಸುವ ಸೌಂದರ್ಯವು ಸಂದೀಪನನ್ನು ತ್ವರಿತವಾಗಿ ಆಕರ್ಷಿಸಿತು ಮತ್ತು ಅವನನ್ನು ದುರ್ಬಲಗೊಳಿಸಿತು. ಪ್ರತಿದಿನ ಬೆಳಿಗ್ಗೆ ಅವಳು ರಂಗೋಲಿ ಬಿಡಿಸಲು ಹೊರಗೆ ಬರುತ್ತಿದ್ದಳು ಮತ್ತು ಸಂದೀಪ್ ಅವಳು ಬರುವುದನ್ನು ಕಾಯುತ್ತಿದ್ದನು. ಆಕೆಯ ಮುಖವನ್ನು ನೋಡಲು ಅವನು ತಪಸ್ಸು ಮಾಡುತ್ತಿದ್ದನು. ಬಣ್ಣ ಬಣ್ಣದ ಸೀರೆಯಲ್ಲಿ ಹೊರಬರಲು ಉತ್ಸುಕನಾಗಿದ್ದ ಅವಳ ಸೌಂದರ್ಯವನ್ನು ನೋಡಲು ಅವನು ಯಾವಾಗಲೂ ಹಂಬಲಿಸುತ್ತಿದ್ದನು. ಸಂದೀಪ್ ಪ್ರತಿದಿನ ತನ್ನ ಪ್ರಿಯತಮೆಯನ್ನು ಮೌನವಾಗಿ ನೋಡುತ್ತಿದ್ದನು. ಅವನು ತನ್ನ ನೀಲಿ ಕಣ್ಣುಗಳಿಂದ ಅವಳ ದೇಹದ ಪ್ರತಿಯೊಂದು ಭಾಗವನ್ನು ಸ್ಕ್ಯಾನ್ ಮಾಡುತ್ತಿದ್ದನು. ಮದುವೆಯಾದವಳು ಈಗ ಬೇರೆಯವರ ಹೆಂಡತಿ, ಈ ವಿಷಯಗಳು ಅವನಿಗೆ ಲೆಕ್ಕಕ್ಕಿಲ್ಲ. ಒಂದು ದಿನ ಅವನು ಅವಳನ್ನು ನೋಡುತ್ತಿರುವಾಗ ಅವಳ ಕಣ್ಣಿಗೆ ಬಿದ್ದನು. ಅವನನ್ನು ಬೈಯುವ ಬದಲು ಅವಳು ಅವನನ್ನು ನೋಡಿ ಸಿಹಿಯಾಗಿ ನಗುತ್ತಾಳೆ. ಅವಳ ನಗು ಮತ್ತೊಮ್ಮೆ ಸಂದೀಪನ ಅವ್ಯಕ್ತ ರಹಸ್ಯ ಪ್ರೇಮಕ್ಕೆ ಮುದ ನೀಡಿತ್ತು. ಒಂದು ದಿನ ಮನೆಯವರ ಕಣ್ಣಿಗೆ ಮಣ್ಣು ಹಾಕಿ ಬಂದು ಸಂದೀಪನನ್ನು ಭೇಟಿಯಾಗಿ ಯೋಗಕ್ಷೇಮ ವಿಚಾರಿಸಿ ಹೊರಡುವಾಗ ಫೋನ್ ನಂಬರ್ ಕೊಟ್ಟಳು. ಸಂದೀಪನಿಗೆ ಅವಳನ್ನು ಹುಡುಕಿಕೊಂಡು ಬಂದದ್ದು ಸಾರ್ಥಕ ಎನಿಸಿತು. ಮತ್ತೆ ಇವರಿಬ್ಬರ ನಡುವೆ ಕಣ್ಣಾಮುಚ್ಚಾಲೆ ಆಟ ಶುರುವಾಯಿತು. ಇಬ್ಬರನ್ನೂ ಪ್ರಶ್ನಿಸುವವರೇ ಇರಲಿಲ್ಲ. ನಗರದಲ್ಲಿ ಯಾರ ಮೇಲೆ ಕಣ್ಣಿಡುತ್ತಾರೆ? ಯಾರಿಗೆ ಅಷ್ಟು ಸಮಯವಿದೆ? ಗಂಡ ಆಫೀಸಿಗೆ ಹೋದ ತಕ್ಷಣ ಸಂದೀಪನ ರೂಮಿಗೆ ಬರುತ್ತಿದ್ದಳು. ಇಡೀ ದಿನ ಅಲ್ಲೇ ಕಳೆಯುತ್ತಿದ್ದಳು. ಸಂದೀಪ್ ಕೊಟ್ಟ ಪ್ರೀತಿಯನ್ನು ದುರುಪಯೋಗ ಮಾಡಿಕೊಳ್ಳತೊಡಗಿದ. ಕಾಲೇಜಿನಲ್ಲಿ ಓದುತ್ತಿದ್ದಾಗ ಗೆಳತಿಯ ಕೆನ್ನೆಯನ್ನು ಕಚ್ಚುವ ಸಾಹಸ ಮಾಡುತ್ತಿದ್ದ ಹುಡುಗ ಈಗ ನೇರವಾಗಿ ಅವಳ ತುಟಿಗಳನ್ನು ಮುಟ್ಟುವ ಸಾಹಸ ಮಾಡಿದ್ದಾನೆ. ಬಹಿರಂಗವಾಗಿ ಏನನ್ನೂ ಹೇಳದಿದ್ದರೂ ಸಂದೀಪ್ ನನ್ನನ್ನು ಪ್ರೀತಿಸುತ್ತಿರುವುದು ಅವಳಿಗೆ ಗೊತ್ತಿತ್ತು. ಕಾಲೇಜಿನಲ್ಲಿದ್ದಾಗ ಸಂದೀಪ್ ಅವಳ ಬಗ್ಗೆ ತುಂಬ ಕಾಳಜಿ ವಹಿಸುತ್ತಿದ್ದ. ಅದಕ್ಕಾಗಿಯೇ ಅವಳಿಗೆ ತುಂಬ ಸ್ವಾತಂತ್ರ್ಯವನ್ನು ಕೊಟ್ಟಳು. ತನ್ನ ರಹಸ್ಯ ಪ್ರೇಮಿ ಸಂದೀಪನಿಗೆ ಇನ್ನೂ ಹೆಚ್ಚಿನ ಸ್ವಾತಂತ್ರ್ಯ ಕೊಡಲು ಹೊರಟಿದ್ದಳು. ಏಕೆಂದರೆ ಅವಳ ಪತಿ ಅವಳನ್ನು ಪ್ರೀತಿಸಲಿಲ್ಲ. ಅವನು ಅವಳನ್ನು ಮನೆಯ ಸಹಾಯಕನಂತೆ ನೋಡಿದನು. ಕತ್ತಲಲ್ಲಿ ನಿಷ್ಕಾಳಜಿತನ ತೋರಿದ ಪತಿಗೆ ದೇಹವನ್ನು ಒಪ್ಪಿಸಲು ಹಿಂಜರಿಯದ ಪತ್ನಿ ಇದೀಗ ತನ್ನನ್ನು ತುಂಬ ಗೌರವಿಸಿ ನೋಡಿಕೊಂಡ ಪ್ರೀತಿಯ ಸಂದೀಪನಿಗೆ ಹಗಲಿನಲ್ಲಿ ದೇಹವನ್ನು ಒಪ್ಪಿಸಲು ಸಿದ್ಧಳಾದಳು. ಸಮಯ ಸಿಕ್ಕಾಗಲೆಲ್ಲ ಸಂದೀಪನ ರೂಮಿಗೆ ಹೋಗುತ್ತಿದ್ದಳು. ಅವನ ಪ್ರೀತಿಯ ಕಾಳಜಿಗಾಗಿ ಮತ್ತು 4 ಹೊಗಳಿಕೆಯ ಮಾತುಗಳಿಗಾಗಿ ಅವಳು ಮೌನವಾಗಿ ತನ್ನ ದೇಹವನ್ನು ಅವನಿಗೆ ಒಪ್ಪಿಸುತ್ತಿದ್ದಳು. ಸಂದೀಪನ ಮನಗೆಲ್ಲಲು ಮತ್ತೆ ಮತ್ತೆ ರುಚಿಕರವಾದ ತಿಂಡಿಗಳನ್ನು ತಯಾರಿಸುತ್ತಿದ್ದಳು. ಪ್ರತಿಯಾಗಿ ಅವನು ಅವಳಿಗೆ 4 ಆಹ್ಲಾದಕರ ಮತ್ತು 2 ಮುತ್ತುಗಳನ್ನು ಕಳುಹಿಸಿದನು. ಸಂದೀಪನ ಪತಿಯ ಹಾಗೆ ಅವಳನ್ನು ನೋಡಿಕೊಳ್ಳಲಿಲ್ಲ, ಆದರೆ ಅವನು ಅವಳ ಸೌಂದರ್ಯವನ್ನು ಮೆಚ್ಚಿದನು. ಇಡೀ ರಾತ್ರಿ ಅವಳ ಸೌಂದರ್ಯವನ್ನು ಕೊಳ್ಳೆ ಹೊಡೆಯುತ್ತಿದ್ದ. ಹೀಗೆ ನೋಡಿದರೆ ಸಂದೀಪ್ ಕೂಡ ಆಕೆಯ ಸೌಂದರ್ಯದ ಅಭಿಮಾನಿಯಾಗಿದ್ದ. ದಿನವಿಡೀ ಅವಳ ಸೌಂದರ್ಯವನ್ನು ಕೊಳ್ಳೆ ಹೊಡೆಯುತ್ತಿದ್ದ. ಅವಳು ಸಂದೀಪನ ತೋಳುಗಳಲ್ಲಿ ಹೆಚ್ಚು ಸಂತೋಷವನ್ನು ಅನುಭವಿಸಿದಳು. ಆದರೂ ಆಕೆ ತನ್ನ ಗಂಡನನ್ನಾಗಲಿ ಪ್ರೇಮಿಯನ್ನಾಗಲಿ ಕಳೆದುಕೊಳ್ಳಲು ಬಯಸಲಿಲ್ಲ. ಎರಡನ್ನೂ ಸಮಾನವಾಗಿ ಬೆಂಬಲಿಸಿದಳು. ಸಾಮಾಜಿಕ ಭದ್ರತೆಗಾಗಿ ಗಂಡನ ಗುಲಾಮಳಾದಳು ಮತ್ತು ಮಾನಸಿಕ ಸಂತೋಷಕ್ಕಾಗಿ ತನ್ನ ಪ್ರೇಮಿಯನ್ನು ಇಟ್ಟುಕೊಂಡಿದ್ದಳು. ಪತಿ ಮತ್ತು ಪ್ರಿಯಕರನೊಂದಿಗಿನ ಆಕೆಯ ಜೀವನವು ಕೆಲವು ತಿಂಗಳುಗಳವರೆಗೆ ಹೀಗೆಯೇ ಮುಂದುವರಿಯಿತು. ಆದರೆ ಒಂದು ದಿನ ದಿನಪತ್ರಿಕೆ ಓದುತ್ತಿದ್ದ ಸಂದೀಪ್ ಮಾಜಿ ಪ್ರಿಯಕರನ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಕ್ಕೆ ಯುವತಿಯೊಬ್ಬಳನ್ನು ಹತ್ಯೆ ಮಾಡಿದ ಸುದ್ದಿಯನ್ನು ಓದುತ್ತಾನೆ. ಅವನು ನಡುಗಲು ಪ್ರಾರಂಭಿಸಿದನು. ಅದೇ ಸಮಯದಲ್ಲಿ ಅವನಿಗೆ ತನ್ನ ತಪ್ಪಿನ ಅರಿವಾಯಿತು. ನನ್ನಂತಹ ರಹಸ್ಯ ಪ್ರೇಮಿಗಳಿಂದಾಗಿ ಎಷ್ಟೋ ಹೆಣ್ಣು ಮಕ್ಕಳ ಬದುಕು ನರಕವಾಗಿದೆ ಎಂದು ಅರ್ಥ ಮಾಡಿಕೊಂಡನು.
ತನ್ನ ಪ್ರಿಯಕರಳ ಜೀವನ ನರಕವಾಗಿಸುವುದು ಅವನಿಗೆ ಇಷ್ಟವಿರಲಿಲ್ಲ. ಆದ್ದರಿಂದ ಅವನು ತನ್ನ ಪ್ರಿಯತಮೆಯನ್ನು ಭೇಟಿಯಾಗಿ ತನ್ನ ಹಳ್ಳಿಗೆ ಹಿಂದಿರುಗಿದನು. ಅವನನ್ನು ನೋಡಿಕೊಳ್ಳುವಂತೆ ಕೇಳಿಕೊಂಡನು. ಈಗ ಅವನು ಅವಳನ್ನು ಸಂಪೂರ್ಣವಾಗಿ ಮರೆತು ಓದುತ್ತಿದ್ದಾನೆ ಮತ್ತು ಅವಳು ತನ್ನ ಗಂಡನೊಂದಿಗೆ ಸಂತೋಷವಾಗಿದ್ದಾಳೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.